Hey guys, welcome back to my channel. ಸಾಫ್ಟ್ ಇಡ್ಲಿ ಮತ್ತು ಯಮ್ಮಿ ಟೇಸ್ಟಿ ಪುದೀನ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, 1 ಪಾವ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇದನ್ನು ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದೀನಿ. ಈಗ ಸಂಜೆ ಗ್ರೈಂಡಿಂಗ್ ಮಾಡ್ಕೋತಾ ಇದ್ದೀನಿ ಉದ್ದಿನ ಬೇಳೆ ಮತ್ತು ಸೇಲಂ ಅಕ್ಕಿನ. ಉದ್ದಿನ ಬೇಳೆ 1 ಪಾವ್ಗೆ ನಾನು ಸೇಲಂ ಅಕ್ಕಿ 2 ಪಾವ್ ತೊಗೊಂಡಿದ್ದೀನಿ. ಇದು ತಮಿಳ್ನಾಡು ಕಡೆ ತುಂಬ ಫೇಮಸ್, ಇದು ಸಾಫ್ಟಾಗಿ ಆಗುತ್ತೆ ಇಡ್ಲಿ. ಈಗ ಫಸ್ಟ್ ನಾನು ಉದ್ದಿನ ಬೇಳೆ ಮಾತ್ರ ಗ್ರೈಂಡಿಂಗ್ ಮಾಡ್ಕೋತಾ ಇದ್ದೀನಿ. ನಾನಿದು ಸಂಜೆ ಗ್ರೈಂಡಿಂಗ್ ಮಾಡ್ಕೋತಿದ್ದೀನಿ, ಬೆಳಗ್ಗೆನೇ ಎಲ್ಲ ನೆನೆಸಿಟ್ಟಿದ್ದೆ. ಇದೊಂದು 45 ನಿಮಿಷ ಆಗುತ್ತೆ. ಸ್ವಲ್ಪ ಮಧ್ಯದಲ್ಲಿ ನೀರು ಹಾಕ್ಕೊಂಡು ಗ್ರೈಂಡಿಂಗ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಾನು ಅಕ್ಕಿನೂ ಹಾಕ್ಕೊಂಡಿದ್ದೀನಿ. ಇದು ದೋಸೆ ಹಿಟ್ಟು ಥರ ಥಿನ್ನಾಗಿರಬಾರ್ದು, ಅಂದರೆ ತೆಳು ಇರಬಾರ್ದು, ಥಿಕ್ ಬ್ಯಾಟರ್ ಇರಬೇಕು. ಇಡ್ಲಿ ಹಿಟ್ಟು ಸ್ವಲ್ಪ ದಪ್ಪ ಇರಬೇಕು. ನೋಡಿ ಇದು ಬೆಳಗ್ಗೆ ಇಷ್ಟು ಹುದುಗಿರುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಒಂದು 8 ಗಂಟೆಗಳ ಕಾಲ ಆದಮೇಲೆ ಅಷ್ಟು ಹುಡುಗಿರುತ್ತೆ. ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟು ತೊಗೊಂಡು ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಇಡ್ಲಿ ಮಾಡ್ಕೊಳ್ಳೋಣ. ನೀವೆಲ್ಲದಕ್ಕೂ ಅಷ್ಟು ಹಿಟ್ಟಿಗೂ ನೀವೇನಾದರೂ ಉಪ್ಪು ಹಾಕಿದ್ರೆ ಹುಳಿ ಬಂದುಬಿಡುತ್ತೆ ಇಡ್ಲಿ ಹಿಟ್ಟು. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟು ತೊಗೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇನ್ನು ಮಿಕ್ಕಿರೋ ಎಕ್ಸ್ಟ್ರಾ ಹಿಟ್ಟು ಇರುತ್ತಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ನೋಡಿ ಇವಾಗ ನಾನು ಇಡ್ಲಿ ತಟ್ಟೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಇಡ್ಲಿ ಅಂಟಬಾರ್ದಲ್ಲ ಬೆಂದ ಮೇಲೆ, ಅದಕ್ಕೋಸ್ಕರ. ನೋಡಿ ಇಡ್ಲಿ ಹಿಟ್ಟು ಹಾಕೋತಾ ಇದ್ದೀನಿ. ಇವಾಗ ನೋಡಿ ಇಡ್ಲಿ ತಟ್ಟೆ ಇಡುವಾಗ ಒಂದ್ರ ಮೇಲೆ ಒಂದು, ಅವೆರಡರ ಮಧ್ಯ ಇದು ಒಂದು ಬರಬೇಕು. ಆವಾಗ ಅದಕ್ಕೊಂದು ಸ್ವಲ್ಪ ಜಾಗ ಇರುತ್ತೆ, ಸ್ವಲ್ಪ ಊದುತ್ತಲ್ಲ, ಅದಕ್ಕೋಸ್ಕರ ಎರಡರ ಮಧ್ಯ ಒಂದು ಬರೋ ಹಾಗೆ ಇಡಬೇಕು. ಅದು ಬೇಯೋದಕ್ಕೂ ಈಸಿ ಆಗುತ್ತೆ. ನೋಡಿ ಕುಕ್ಕರ್ ತಳಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇಡ್ಲಿ ಸ್ಟ್ಯಾಂಡ್ನ ಇಟ್ಕೊಂಡು ಮುಚ್ಚಿಬಿಡೋಣ. ಇದಕ್ಕೆ ವಿಷಲ್ ಹಾಕೋದು ಬೇಡ, ವೆಯ್ಟ್ ಅಂತಾರಲ್ಲ ಅದನ್ನು ಹಾಕೋದು ಬೇಡ. ಈಗ ಪುದೀನ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು. ಸೊ ಫಸ್ಟು ಬಾಣಲಿಗೆ 1-2 ಹಿಡಿ ಪುದೀನ ತೊಗೊಂಡಿದ್ದೀನಿ ನಾನು. ಅದನ್ನು ಹಾಗೆ ಹುರ್ಕೊಳ್ಳೋಣ ಬಾಣಲಿಲಿ. ನೋಡಿ ಈ ಥರ ಸಾಫ್ಟ್ ಆಗಬೇಕು. ಇವಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 5ರಿಂದ 6. ಅದನ್ನು ಮತ್ತು ಮೆಂತ್ಯೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿಗೆ ಮೆಣಸಿನ್ಕಾಯಿ ಅದು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು, ಮತ್ತು ಹುರ್ಗಡ್ಲೆ, ಮತ್ತೊಂಚೂರು ಶುಂಠಿ, ಆಮೇಲೆ ಇದು ಹುಣಸೆ ಹಣ್ಣಿನ ರಸ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಕಾಯಿ ತುರಿ ಹಾಕೋಣ, ತುರ್ಕೊಂಡಿರೋದು ಕಾಯಿ ತುರಿ. ಇವಾಗ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ, ಚಟ್ನಿಗೆ ಒಗ್ಗರಣೆಗೆ ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಬೇಕು. 1-2 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಉದ್ದಿನಬೇಳೆ ಹಾಕ್ಕೊಂಡೆ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ. ನೋಡಿ ಚಟ್ನಿ ಮೇಲೆ ಒಗ್ಗರಣೆ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಾನು ಈ ವಿಡಿಯೋಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ.